ಯಲ್ಲಾಪುರ ಪಟ್ಟಣ ಪಂಚಾಯತ್ ಎದುರು ತಮಟೆ ಬಾರಿಸುವ ಮೂಲಕ ನಗರ ಬಿಜೆಪಿ ಘಟಕದಿಂದ ಪ್ರತಿಭಟನೆ. ಅಪೂರ್ಣಗೊಂಡಿರುವ G+2 ವಸತಿ ಕಟ್ಟಡಗಳನ್ನು ಪೂರ್ಣಗೊಳಿಸುವಂತೆ ಆಗ್ರಹ. ಪಟ್ಟಣ ಪಂಚಾಯತ್ ಎದುರು ಬಿಜೆಪಿ ನಗರ ಘಟಕದಿಂದ ತಮಟೆ ಬಾರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ವಿದ್ಯುತ್ ಅಲಂಕಾರಿಕ ದೀಪಗಳ ಕಂಬವನ್ನು ಹೊತ್ತ ಟ್ರ್ಯಾಕ್ಟರ್ನೊಂದಿಗೆ ತಮಟೆ ಬಾರಿಸುತ್ತಾ ಪಟ್ಟಣ ಪಂಚಾಯತ್ ವರೆಗೆ ಮೆರವಣಿಗೆಯಲ್ಲಿ ಸಾಗಿ ಪಟ್ಟಣದಲ್ಲಿ ಅಳವಡಿಸಿದ ವಿದ್ಯುತ್ ಅಲಂಕಾರಿಕ ದೀಪಗಳ ಅಳವಡಿಕೆ ಕಾಮಗಾರಿ ಅಪೂರ್ಣಗೊಂಡ ಬಗ್ಗೆ ಮತ್ತು G+2 ವಸತಿ ಕಟ್ಟಡ ನಿರ್ಮಾಣ ಕಾಮಗಾರಿ ಅಪೂರ್ಣಗೊಂಡಿರುವುದನ್ನು ಖಂಡಿಸಿ ಮುಖ್ಯಾಧಿಕಾರಿ ಸುನಿಲ್ ಗಾವಡೆ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಮುಖ್ಯಾಧಿಕಾರಿ ಸುನಿಲ್ ಗಾವಡೆ ಮಾತನಾಡಿ, ಸ್ವತಃ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪ್ರತಿಭಟನೆ ವೇಳೆ ಬಿಜೆಪಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ಮಾತನಾಡಿ, ಪಟ್ಟಣ ಪಂಚಾಯತ್ನಿಂದ ಕುಡಿಯಲು ಅಯೋಗ್ಯವಾದ ಮಣ್ಣು ಮಿಶ್ರಿತ ಕಲುಷಿತ ನೀರನ್ನು ಪೂರೈಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರಲ್ಲದೆ ಬಾಟಲಿಯಲ್ಲಿ ತುಂಬಿಕೊಂಡು ತಂದ ಕಲುಷಿತ ನೀರನ್ನು ಮುಖ್ಯಾಧಿಕಾರಿಗಳಿಗೆ ನೀಡಿದರು. ವಸತಿ ರಹಿತರಿಗೆ ವಸತಿ ಸೌಲಭ್ಯ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕಳೆದ ಸುಮಾರು 4-5 ವರ್ಷಗಳಿಂದ G+ ವಸತಿ ಕಟ್ಟಡ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಕಾಮಗಾರಿ ಈವರೆಗೂ ಪೂರ್ಣಗೊಂಡಿಲ್ಲ. ಆದರೂ ವಸತಿ ಕಟ್ಟಡಗಳನ್ನು ಪಡೆಯುವ ಫಲಾನುಭವಿಗಳಿಂದ ತಲಾ 50,000 ರೂಪಾಯಿ ಹಣ ಭರಣ ಮಾಡಿಸಿಕೊಂಡಿದ್ದಾರೆ. ಆದರೆ ಮನೆಗಳನ್ನು ಮಾತ್ರ ಈವರೆಗೂ ಹಂಚಿಕೆ ಮಾಡದೆ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ. ಮನೆ ಹಂಚಿಕೆಯಾಗದೆ ಬಡವರಿಗೆ ಸತಾಯಿಸುತ್ತಿದ್ದಾರೆ. ಪಂಚಾಯತ್ ದುರಾಡಳಿತಕ್ಕೆ ಶಾಸಕರು ಹೊಣೆಯಾಗಿದ್ದು ಅವರ ಕುಮ್ಮಕ್ಕಿನಿಂದ ದುರಾಡಳಿತ ನಡೆಯುತ್ತಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ನಗರ ಶಕ್ತಿ ಕೇಂದ್ರದ ಅಧ್ಯಕ್ಷ ಸೋಮೇಶ್ವರ ನಾಯ್ಕ, ಪ್ರಮುಖರಾದ ಗೋಪಾಲಕೃಷ್ಣ ಗಾಂವ್ಕರ್, ವಿಶ್ವನಾಥ್ ಜಡ್ಡಿ, ಪ್ರದೀಪ್ ಯಲ್ಲಾಪುರ್ಕರ್, ವಿನೋದ್ ತಳೇಕರ್, ರವಿ ದೇವಾಡಿಗ, ಸುನೀತಾ ವೆರ್ಣೇಕರ್, ರಜನಿ ಚಂದ್ರಶೇಖರ್ ಮುಂತಾದವರು ಇದ್ದರು. ಹಂಬಲ ಇಚ್ಛೆ ಇಲ್ಲ. ಸಾರ್ವಜನಿಕರಿಗೆ ಸ್ಪಂದನೆ ನೀಡತಕ್ಕಂಥ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳ ನಗರದಲ್ಲಿ ನಾವು ಪ್ರತಿ ವಾರ್ಡಿಗೆ ಹೋಗ್ತೇವೆ. ಪ್ರತಿ ವಾರ್ಡ್ನಲ್ಲೂ ಸಹಿತ ಜನರ ಸಮಸ್ಯೆಯನ್ನು ಆಲಿಸಿ ಇದೇ ರೀತಿ ತಮಟೆಯ ಮೂಲಕವಾಗಿ ಪಟ್ಟಣ ಪಂಚಾಯತ್ ಅವರಿಗೆ ನಾವು ಎಬ್ಬಿಸ್ತೇವೆ ಹೇಳ್ತಕ್ಕಂಥ ಮಾತನ್ನು ಹೇಳಿ, ಶಾಸಕರಿಗೆ ಭಾಳ ದೊಡ್ಡ ಅನುಭವ ಇದೆ. ಈ ರೀತಿಯಾದಂಥ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿ, ಜೊತೆಗೆ ನಗರದಲ್ಲಿ ದೀಪಾಲಂಕಾರ ಮಾಡಬೇಕಾದ್ರೆ ಗುದ್ಲಿ ಪೂಜೆ ಮಾಡಿಕೊಂಡು ವೈಭವದಿಂದ ಸಭೆಯನ್ನು ಮಾಡಿದ್ರಿ. ಆದರೆ ಆ ವೈಭವದ ಸಭೆಗಳ ಜೊತೆಗೆ ಇವತ್ತು ಪಟ್ಟಣದಲ್ಲಿ ಏನಾಗ್ತಾ ಇದೆ ದೀಪಗಳ ವ್ಯವಸ್ಥೆ ಅದ್ರ ಬಗ್ಗೆನೂ ಗಮನ ಹರಿಸಿ ಬೇರೆ ಬೋರ್ ಆದರೂ ಬೇರೆ ಬೋರ್ ಹೊಡಿಸಿ ಆ ಗಣಪತಿ ಗಲ್ಲಿ ಅಂತ ಏನು ಜನ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋಂಥ ಕೆಲಸ ಪಟ್ಟಣ ಪಂಚಾಯತ್ ಇದು. ಇದನ್ನು ಇವತ್ತು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ನಾನು ಹೇಳೋದು, ಮಾನ್ಯ ಶಾಸಕರೇ, ಈ ರೀತಿ ನಗರದಲ್ಲಿ ನಡೆಯುವಂಥ ಅನಾನುಕೂಲತೆ ಏನಿದೆ ಇದನ್ನು ನೀವು ಎಚ್ಚೆತ್ಕೊಂಡು ಇದನ್ನು ಸರಿ ಮಾಡಬೇಕು. ಒಂದು ಅಲಂಕಾರಿಕ ದೀಪಗಳನ್ನು ಶೀಘ್ರ ಇದನ್ನು ಸರಿ ಮಾಡಿಕೊಂಡು ಜನರಿಗೆ ಅನುಕೂಲವಾಗಿ ಮಾಡಬೇಕು. G+2 ಮನೆಗಳಲ್ಲಿ ನೀವು ಒಂದು ದಿನಾಂಕನ ದಿನಾಂಕನ ಅನೌನ್ಸ್ಮೆಂಟ್ ಮಾಡಬೇಕು. ಅದು ಜನವರಿ ಮಾಡ್ತಿರೋ, ಫೆಬ್ರವರಿ ಮಾಡ್ತಿರೋ, ಯಾವ ಮಾಡ್ತಿರೋ ದಿನಾಂಕ ನೀವು ಬಿಡಿ, 6 ತಿಂಗಳು ಬಿಟ್ಟು ಮಾಡಿರಿ. 6 ತಿಂಗಳ ನಂತರ ಕೊಡ್ತೇವೆ ಅಂತೇಳಿ ಇದು ಮಾಡಬೇಕು. ಅದು ನೀವು ಮತ್ತೆ ಚುನಾವಣೆ ಸರ್ಕಾಗಿ ಜನರೆಲ್ಲ ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಮುಂಬರುವ ದಿವಸದಲ್ಲಿ ಈ ಸೀರಿಯಸ್ ಇರುವಂಥ ಮ್ಯಾಟ್ರನ್ನು ನೀವೇನಾದರೂ ಸೀರಿಯಸ್ ಆಗಿ ನೀವು ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶಾಸಕರ ಮನೆ ಮುಂದೆ ಧರಣಿ ಕೊಡ್ತೇವೆ ಅನ್ನೋ ಮಾತನ್ನು ಗಟ್ಟಿಯಾಗಿ ನಾವು ಹೇಳಲಿಕ್ಕೆ ಏನು ತಮ್ಮ ಮನವಿಯಲ್ಲಿ ಬರವಣಿಗೆಯಲ್ಲಿ ಲಿಖಿತವಾಗಿ ಕೊಟ್ಟಿದ್ದೀರಿ, ಅದು ಹೊರತಾಗಿ ಮೌಖಿಕವಾಗಿಯೂ ಸಹ ಇಲ್ಲಿ ಮಾತಾಡಿದ್ದೀರಿ. ಈ ಸಂಬಂಧಪಟ್ಟ ಏನು ಅಂಶಗಳಿದ್ದಾವೆ ಅದ್ರ ಮೇಲೆ ಸಾಧ್ಯವಾದಷ್ಟು ನಾನು ಇವತ್ತೇ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಮುಖಾಂತರ ವ್ಯವಹಾರ ಮಾಡಿಕೊಂಡು ಸ್ವತಃ ನಾನೇ ಹೋಗಿ ಭೇಟಿಯಾಗಿ ಈಗೇನು PWD ಅಲಂಕಾರಿಕ ದೀಪಗಳಿರ್ಬೋದು ಅವುಗಳನ್ನು ಹ್ಯಾಂಡ್ ಓವರಿಗೆ ನಮಗೆ ಬರೆದಿದ್ರು. ನಾನು ಹೇಳಿದೆ ಅಪೂರ್ಣ ಕಾಮಗಾರಿಗಳನ್ನು ನಾನು ತೊಗೊಳ್ಳಿಕ್ಕೆ ಆಗೋದಿಲ್ಲ, ಪೂರ್ಣಗೊಳಿಸಿ ನಾನು ಪಡಿತೀನಿ ಅಂತ ಅವರಿಗೆ ನಂಬರ ಸಹ ಕೊಟ್ಟಿದ್ದೀನಿ. ಆ ಟೈಮಲ್ಲಿ ಇದ್ದಂಥ AW ಇವಾಗಿಲ್ಲ. ಈ ಹೊಸದಾಗಿ ಬಂದ AW ಜೊತೆಗೆ ನಾನು ವೈಯಕ್ತಿಕವಾಗಿ ಭೇಟಿ ಕೊಟ್ಬಿಟ್ಟು